ಕನ್ನಡಿಗೆ ಸ್ವಾಗತ. ನಾನು ಮಹೇಶ್. ನೀವು ಕೇಳಬಹುದು 2500 ರೂಪಾಯಿಯನ್ನು ಹೇಗೆ ಉಳಿತಾಯ ಮಾಡುವುದು? ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತೇನೆ. ಉದಾಹರಣೆಗೆ, ನಿಮಗೆ ತಿಂಗಳಿಗೆ 15,000 ರೂಪಾಯಿ ಸಂಬಳ ಬರುತ್ತೆ ಅಂದುಕೊಳ್ಳೋಣ. ನಮ್ಮ ಭಾರತದಲ್ಲಿ ಕನಿಷ್ಠ ಅಂದರೆ 15,000 ಸಂಬಳ ಬರುತ್ತೆ. ಯಾವುದೇ ಒಂದು ಉದ್ಯೋಗದಲ್ಲಿ ಇರಬಹುದು, ಕಡಿಮೆನೂ ಇರಬಹುದು, ಆದರೆ ಯಾವರೇಜ್ ನಾನು 15,000 ಇಟ್ಟುಕೊಂಡಿದ್ದೇನೆ. ಈ ಹಣದಲ್ಲಿ ನಾವು ಹೇಗೆ 2,500 ರೂಪಾಯಿಯನ್ನು ಉಳಿಸುವುದು ಎಂಬುದನ್ನು ನೋಡೋಣ. ನಿಮ್ಮ ಮೊದಲನೆಯ ನೀಡ್ ಏನೆಂದರೆ ಆಹಾರ ಮತ್ತು ಬಾಡಿಗೆ. ನೀವು ಪಿಜಿಯಲ್ಲಿ ಇದ್ದರೆ ಉತ್ತಮ, ಅಂದ್ರೆ ಪಿಜಿಯಲ್ಲಿ ಊಟ ವಸತಿ ಎರಡು ಸೇರಿಕೊಂಡು ಇರುತ್ತೆ. ಇಲ್ಲ ಅಂದ್ರೆ ನೀವು 3-4 ಜನ ನಿಮ್ಮ ಸ್ನೇಹಿತರಿದ್ದರೆ ರೂಮ್ ಮಾಡಿಕೊಂಡರೂ ಒಳ್ಳೆಯದೇ ಇರುತ್ತೆ ಬಿಡಿ. ಆದರೆ ನಾನು ಇಲ್ಲಿ ಪಿಜಿಯಲ್ಲಿ ಇರುತ್ತೀರಿ ಎಂಬ ಊಹಿಸಿಕೊಳ್ಳುತ್ತೇನೆ. ಪ್ರತಿ ತಿಂಗಳಿಗೆ 5,000 ರೂಪಾಯಿ. ನೆಕ್ಸ್ಟ್ ನಿಮಗೆ ಇರುವುದು ಮೊಬೈಲ್ ರಿಚಾರ್ಜ್. ಮೊಬೈಲ್ ರಿಚಾರ್ಜ್ಗೆ 400 ರೂಪಾಯಿ. ನೆಕ್ಸ್ಟ್ ಖರ್ಚು ಅಂದರೆ ಮನರಂಜನೆ. ನೀವು ಪ್ರತಿ ತಿಂಗಳು ಒಂದು ಸಿನಿಮಾ ನೋಡಿ ಪರವಾಗಿಲ್ಲ, ಏಕೆಂದರೆ ಯುವಕರಲ್ಲಿ ಇದು ಕಾಮನ್. ನೀವು ನಿಮ್ಮ ಇಷ್ಟದ ಹೀರೋ ಸಿನಿಮಾ ನೋಡುವ ಆಸೆ ಎಲ್ಲರಿಗೂ ಇರುತ್ತೆ. ಅದಕ್ಕೆ 800 ರೂಪಾಯಿ ತೆಗೆದು ಇಟ್ಟು ಬಿಡಿ ಮತ್ತು ನಿಮ್ಮ ಫ್ಯಾಮಿಲಿಗೆ 5,000 ಕಳಿಸಿ. ನೀವು ಎಲ್ಲವನ್ನು ನೀವೇ ಇಟ್ಟುಕೊಳ್ಳುವುದು ಬೇಡ, ಮನೆಯವರಿಗೂ ಹಣವನ್ನು ಕಳಿಸಿ. ಅವರು ನಮ್ಮ ಮಗಳು ನಮಗೆ ಹಣ ಕಳಿಸುತ್ತಿದ್ದಾನೆ ಎಂದು ಖುಷಿ ಪಡುತ್ತಾರೆ. ಅವರು ಅಷ್ಟೇ ಅಲ್ಲದೆ ಮನೆಯ ಪಕ್ಕದವರಿಗೂ ಹೇಳಿಕೊಂಡು ಖುಷಿ ಪಡುತ್ತಾರೆ. ನೆಕ್ಸ್ಟ್ ಖರ್ಚು ಎಂದರೆ ಪ್ರತಿ ತಿಂಗಳು ನಿಮ್ಮ ಕುಟುಂಬವನ್ನು ನೋಡಲು ಊರಿಗೆ ಹೋಗಬೇಕಾಗುತ್ತೆ. ಅದಕ್ಕೆ 500 ರೂಪಾಯಿ ತೆಗೆದುಕೊಳ್ಳಿ. ನೀವು ಊರಿಗೆ ಹೋಗುವಾಗ ರೈಲುಗಳನ್ನು ಉಪಯೋಗಿಸುವುದು ಉತ್ತಮ, ಏಕೆಂದರೆ ಖರ್ಚು ಕಡಿಮೆ ಇರುತ್ತೆ. ಎಮರ್ಜೆನ್ಸಿ ಫಂಡ್ ಇದು ಮೊದಲೇ ನೀವು ಇಟ್ಟುಕೊಳ್ಳಿರಬೇಕು. ಇದು ನಿಮ್ಮ ಕಷ್ಟದ ದಿನ ಬಂದರೆ ಇದು ನಿಮಗೆ ಸಹಾಯ ಮಾಡುತ್ತೆ. ಇದು ಕ್ಯಾಶ್ ರೂಪದಲ್ಲಿ ಇರಬೇಕು. ಇದನ್ನು ಪ್ರತಿ ತಿಂಗಳು 500 ರೂಪಾಯಿ ಇಡಲೇಬೇಕು. ಒಂದು ತಿಂಗಳಿಗೆ ನಿಮಗೆ ಗೊತ್ತಿಲ್ಲದಂಗೆ ಒಂದಷ್ಟು ಹಣ ಖರ್ಚಾಗುತ್ತೆ. ಉದಾಹರಣೆಗೆ, ನಿಮ್ಮ ಸ್ನೇಹಿತರಿಗೆ ಊಟ ಅಥವಾ ಉಪಹಾರ ಕೊಡಿಸುವುದು. ಇದೇ ರೀತಿಯ ಅನೇಕ ವಿವಿಧ ರೂಪದಲ್ಲಿ ಖರ್ಚಾಗಬಹುದು. ಇದಕ್ಕೆ 300 ರೂಪಾಯಿ ಇಡೋಣ. ಇದರಲ್ಲಿ 2,500 ರೂಪಾಯಿ ಉಳಿತಲ್ಲವೇ? ಇದನ್ನು ನಾವು ಇನ್ವೆಸ್ಟ್ ಮಾಡಬಹುದು. ಇದರಿಂದ ಮುಂದಿನ ದಿನಗಳಲ್ಲಿ 2,500 ರೂಪಾಯಿಯೇ ನಿಮಗಾಗಿ ದುಡಿಯುತ್ತೆ. ಇನ್ನೇಕೆ ತಡ, ಹಿಂದೆ ಇನ್ವೆಸ್ಟ್ ಮಾಡಿ. ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತೆ. ನಿಮಗೆ ಏನಾದರೂ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡುವುದು ಎಂಬುದು ಗೊತ್ತಿಲ್ಲದಿದ್ದರೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಪ್ರೀತಿಯನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ತೋರಿಸಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋ ಮುಗಿಸುತ್ತೇನೆ. ಧನ್ಯವಾದಗಳು.